ನಮಸ್ತೆ ವೀಕ್ಷಕರೇ, ನಾನ್ ನಿಮ್ಮ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಕಳೆದ ಸಂಚಿಕೆಯಲ್ಲಿ ನೀವು ಪಂಚಶಾಸ್ತ್ರ ದೇವಾಲಯಗಳ ಬಗ್ಗೆ ಮಾಹಿತಿ ಪಡೆದಿದ್ರಿ. ಇಂದಿನ ಸಂಚಿಕೆಯಲ್ಲಿ ಮಣಿಕಂಠನ ಮಡದಿ ಮಕ್ಕಳು ಮತ್ತು ಶಬರಿಮಲೆ ಧರ್ಮಶಾಸ್ತ್ರ ದೇವಾಲಯದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಕರ್ನಾಟಕದಲ್ಲಿ ಅಯ್ಯಪ್ಪನ ಮದುವೆಯ ಕುರಿತಾದ ಯಾವ ದಾಖಲೆಗಳು ಸಿಗದಿದ್ದರೂ ಕೇರಳದಲ್ಲಿರುವ ಕೆಲವು ದೇವಾಲಯಗಳ ಪ್ರಕಾರ ಮತ್ತು ಜನಪದ ಕಲೆಗಳ ಪ್ರಕಾರ ಮಣಿಕಂಠನಿಗೆ ವಿವಾಹವಾಗಿತ್ತೆಂದು ತಿಳಿದುಬರುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಮಣಿಕಂಠನಿಗೆ ಪೂರ್ಣ ಮತ್ತು ಪುಷ್ಕಳ ಎಂಬ ಇಬ್ಬರು ಪತ್ನಿಯರಿದ್ದು ಸತ್ಯಕ ಎಂಬ ಒಬ್ಬ ಮಗನಿದ್ದನು ಎಂದು ಉಲ್ಲೇಖಿಸಲಾಗಿದೆ. ಅಯ್ಯಪ್ಪ ಸ್ವಾಮಿಯನ್ನು ಸಾಮಾನ್ಯವಾಗಿ ಬ್ರಹ್ಮಚಾರಿ ಎಂದು ಪೂಜಿಸಲಾಗಿದ್ದರೂ ಅಚ್ಚನ್ಕೋವಿಲ್ ಶಾಸ್ತಾ ದೇವಾಲಯದಲ್ಲಿ ಅಯ್ಯಪ್ಪನನ್ನು ಪೂರ್ಣ ಮತ್ತು ಪುಷ್ಕಳ ಸಮೇತ ಗೃಹಸ್ಥನಾಗಿ ಪೂಜಿಸಲಾಗುತ್ತದೆ ಮತ್ತು ಮಗನಾದ ಸತ್ಯಕನನ್ನು ಇಲ್ಲಿನ ಗ್ರಾಮ ದೇವತೆಯಾಗಿ ಪೂಜಿಸಲಾಗುತ್ತದೆ. ಮಾಣಿಕಪುರತಮ್ಮ ಅವರನ್ನು ಅಯ್ಯಪ್ಪನ ಪತ್ನಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಇವರು ಮಹಿಷಿಯ ದೋಷದಿಂದ ಮುಕ್ತಿ ಪಡೆದ ರೂಪ ಎಂದು ನಂಬಲಾಗಿದೆ. ಮಹಿಷಿಯ ದೋಷ ನಿವಾರಣೆಯ ನಂತರ ಆಕೆಯು ಅಯ್ಯಪ್ಪನನ್ನು ವಿವಾಹವಾಗಬೇಕೆಂದು ಬಯಸಿದಾಗ ಅದಕ್ಕೆ ಒಪ್ಪಿದ ಅಯ್ಯಪ್ಪನು ನನಗಾಗಿ ಎಂದು ಇಲ್ಲಿ ಕನ್ನಿಸ್ವಾಮಿಗಳು ಬರುವುದು ನಿಲ್ಲುವುದೋ ಅಂದೇ ನಾನು ನಿನ್ನನ್ನು ವಿವಾಹವಾಗುತ್ತೇನೆಂದು ಮಾತು ಕೊಡುತ್ತಾನೆ. ಅವನ ಮಾತಿಗೆ ಒಪ್ಪಿದ ಆಕೆಯು ಅಂದಿನಿಂದ ಇಂದಿನವರೆಗೂ ಅವನಿಗಾಗಿ ಅಲ್ಲೇ ನೆಲೆ ನಿಂತು ಕಾಯುತ್ತಿದ್ದಾಳೆ ಎಂಬುದು ನಂಬಿಕೆಯಾಗಿದೆ. ಇತಿಹಾಸ ಏನೇ ಹೇಳಿದರೂ ಸರ್ವಧರ್ಮ ಸಹಿಷ್ಣುನಾದ ಕಲಿಯುಗ ವರದನ ಕಾಣಲು ನಾವು 1 ಮಂಡಲಗಳ ಕಾಲ ಬ್ರಹ್ಮಚರ್ಯದಿಂದ ವ್ರತಗೈದು ಶಾಸ್ತನ ದರ್ಶನ ಪಡೆದಾಗ ನಮ್ಮೆಲ್ಲ ಕಷ್ಟಗಳು ಕಳೆದು ಸಂತೃಪ್ತನಾದಂತೆ ಕಾಣುವುದು ಈ ಅಯ್ಯಪ್ಪ ಸ್ವಾಮಿಯ ಪವಾಡವೇ ಸರಿ. ವೈಯಕ್ತಿಕವಾಗಿ ಹೇಳುವುದಾದರೆ ಈ ದೇವರು ನನಗೆ ಆರಾಧ್ಯ ದೈವವಾಗಿದ್ದು ಈ ದೇವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನು ತೆರೆದು ಕಳೆದ 10 ವರ್ಷಗಳಿಂದ ಪಂಚಶಾಸ್ತ್ರ ಎಜುಕೇಶನ್ ಅಂಡ್ ಕಲ್ಚರಲ್ ಟ್ರಸ್ಟ್ ಮುಖಾಂತರ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಇದು ದೇವರ ಆಶೀರ್ವಾದದಿಂದ ಸಾಧ್ಯವಾಗಿದೆ. ಇನ್ನು ಶಬರಿಮಲೆಯ ದೇವಾಲಯದ ಬಗ್ಗೆ ಹೇಳುವುದಾದರೆ ಈ ದೇವಾಲಯವನ್ನು ಸನ್ನಿಧಾನಂ ಎಂದು ಕರೆಯಲಾಗಿದ್ದು ಸನ್ನಿಧಾನಂ ಎಂದರೆ ದೇವರು ನೆಲೆಸಿರುವ ಸ್ವರ್ಗೀಯ ನಿವಾಸ ಎಂದರ್ಥ. ಈ ದೇವಾಲಯವು ನೆಲಮಟ್ಟದಿಂದ 40 ಅಡಿ ಎತ್ತರದ ಮೇಲಿದ್ದು ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿರುವ ಬೆಟ್ಟದ ತುದಿಯಲ್ಲಿದೆ. ಇದು 4 ಶಿಖರಗಳನ್ನು ಹೊಂದಿರುವ ಚಿನ್ನದ ಹಾಳೆಯಿಂದ ಲೇಪಿತವಾದ ಗರ್ಭಗುಡಿಯನ್ನು, 2 ಮಂಟಪಗಳನ್ನು ಹಾಗೂ ಚಿನ್ನ ಲೇಪಿತ ಧ್ವಜಸ್ತಂಭವನ್ನು ಹೊಂದಿದೆ. ಈ ದೇವಾಲಯದ ಸುತ್ತಮುತ್ತಲು 18 ಬೆಟ್ಟಗಳಿಂದ ಕೂಡಿದ್ದು ದೇವಾಲಯದೊಳಗೆ 18 ಮೆಟ್ಟಿಲುಗಳಿದ್ದು ಹಿಂದೂ ಧರ್ಮದ ಪ್ರಕಾರ 108 ಎಂಬ ಅಂಕೆಗೆ ತನ್ನದೇ ಆದ ಮಹತ್ವವಿದೆ. ವೇದಗಳ ಪ್ರಕಾರ 108 ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ. ಜಪಮಾಲೆಯ ಮಣಿಸರಗಳಾಗಿರಲಿ, ಶಿವನ ಸ್ವರೂಪವಾದ ನಟರಾಜನ ನಾಟ್ಯ ಭಂಗಿಗಳಾಗಲಿ 108 ಸಂಖ್ಯೆಯನ್ನು ಹೊಂದಿದ್ದು ಧಾರ್ಮಿಕ ನಂಬಿಕೆ ಆಚರಣೆಗಳಿಗೆ ಸಂಬಂಧವನ್ನು ಹೊಂದಿದೆ. ಹೀಗಾಗಿ ಈ ಸಂಖ್ಯೆ ಮಂಗಳಕರ ಎಂಬುದು ನಂಬಿಕೆ. ಈ 108ರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಅದು 18 ಆಗುತ್ತದೆ. 18 ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದ ಸಂಖ್ಯೆ. ಪರಮಾತ್ಮನು ಒಂದು ಸಂಖ್ಯೆಯನ್ನು ಸೂಚಿಸಿದರೆ, ಶೂನ್ಯವು ಮಾಯೆಯನ್ನು ಸೂಚಿಸಿದರೆ, ಜೀವಾತ್ಮವು 8 ಸೂಚಿಸುತ್ತದೆ. ಈ 108ರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ 18 ಉಳಿಯುತ್ತದೆ. ಅಂದರೆ ಪರಮಾತ್ಮ ಮತ್ತು ಜೀವಾತ್ಮದ ನಡುವೆ ಇರುವ ಮಾಯೆಗಳನ್ನು ತೆಗೆದರೆ ಇಬ್ಬರೂ ಒಟ್ಟು ಸೇರಬಹುದು ಎಂಬ ಅರ್ಥ. ಇಲ್ಲಿ 18 ಎಂಬುದು ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಎಂದು ನಂಬಲಾಗಿದೆ. ಅದಕ್ಕೆ ಮಹಾಭಾರತದಲ್ಲಿ 18 ಪರ್ವಗಳಿವೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಅಂತೆಯೇ ಶಬರಿಮಲೆಯಲ್ಲಿ 18 ಬೆಟ್ಟಗಳನ್ನು 18 ಮೆಟ್ಟಿಲುಗಳನ್ನು ಕಾಣಬಹುದಾಗಿದೆ. ಈ 18 ಮೆಟ್ಟಲಿಗೂ ಒಂದೊಂದು ಸಿದ್ಧಿ ಅಥವಾ ಅರ್ಥವಿದ್ದು 18 ಸಾರಿ ಈ ಕ್ಷೇತ್ರಕ್ಕೆ ಬರುವ ಭಕ್ತನು 18 ಸಿದ್ಧಿಗಳನ್ನು ಹೊಂದಿ ಗುರುಸ್ವಾಮಿಯಾಗಿ ಪಟ್ಟವೇರುತ್ತಾನೆ. ಮೊದಲ 5 ಮೆಟ್ಟಿಲುಗಳು ಕ್ರಮವಾಗಿ ನಮ್ಮ 5 ಪಂಚೇಂದ್ರಿಯಗಳನ್ನು ಸಂಕೇತಿಸಿದ್ದು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶವನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳುವುದಾಗಿದೆ. 6ರಿಂದ 13ರವರೆಗಿನ ಅಷ್ಟಮೆಟ್ಟಿಲುಗಳು ಅಡಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಅಸೂಯೆಗಳನ್ನು ನಿಗ್ರಹಿಸುವುದಾಗಿದೆ. ಮುಂದಿನ 3 ಮೆಟ್ಟಿಲು ಅಂದರೆ 14, 15, 16ನೇ ಮೆಟ್ಟಿಲುಗಳು ಸತ್ವ, ರಾಜಸ, ತಾಮಸಗಳೆಂಬ 3 ಗುಣಗಳನ್ನು ಪ್ರತಿಪಾದಿಸುತ್ತದೆ. 17 ಮತ್ತು 18ನೇ ಮೆಟ್ಟಿಲುಗಳು ಮನಸ್ಸು ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ. ಈ 18 ಮೆಟ್ಟಿಲುಗಳ ಒಟ್ಟು ತಾತ್ಪರ್ಯವು ಮನುಷ್ಯನಲ್ಲಿರುವ ದುರ್ನಡತೆಗಳನ್ನು ದೂರ ಮಾಡಿ ಎಲ್ಲವೂ ನೀನೆ ಎಂದು ದೇವನಲ್ಲಿ ಶರಣಾಗುವುದಾಗಿದೆ. ಇದೇ ತತ್ವಮಸಿ ಎಂಬ ಪದದ ರೂಪವಾಗಿದೆ. ಈ ಧರ್ಮಶಾಸ್ತನ ಹೆಸರಿನ ಕುರಿತಾಗಿಯೂ ಒಂದು ದಂತಕಥೆಯೂ ಕೂಡ ಇದ್ದು, ಧರ್ಮಶಾಸ್ತನಿಗೆ ಅಯ್ಯನಾರ್ ಮತ್ತು ಕರುಪ್ಪಸ್ವಾಮಿ ಎಂಬ ಇಬ್ಬರು ಕ್ಷೇತ್ರಪಾಲಕರಿದ್ದು ಅವರ ಕ್ಷೇತ್ರದ ದೇವರ ಮತ್ತು ಭಕ್ತರ ರಕ್ಷಣೆಯ ಕೆಲಸ ಮತ್ತು ಸೇವೆಯ ನೆನಪಿಗಾಗಿ ತನ್ನ ಹೆಸರನ್ನು ಅಯ್ಯನಾರ್ ಇಂದ ಅಯ್ಯ ಮತ್ತು
ಕರಪ್ಪ ಸ್ವಾಮಿಯಿಂದ ಅಪ್ಪ ಸ್ವಾಮಿಯನ್ನು ತೆಗೆದು ಎರಡನ್ನೂ ಕೂಡಿಸಿ ಅಯ್ಯಪ್ಪ ಸ್ವಾಮಿ ಎಂದು ಮಾಡಿಕೊಂಡನು ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಕಡುತ್ತ ಸ್ವಾಮಿಗೆ ಸಂಬಂಧಿಸಿದ 2 ದೇವಾಲಯಗಳಿದ್ದು, ಒಲಿಯ ಕಡುತ್ತ ಸ್ವಾಮಿ ಅಂದರೆ ಹಿರಿಯ ಕಡುಪ್ಪ ಸ್ವಾಮಿ ಮತ್ತು ಕೊಚ್ಚ ಕಡುಪ್ಪ ಸ್ವಾಮಿ ಅಂದರೆ ಕಿರಿಯ ಕಡುಪ್ಪ ಸ್ವಾಮಿ ಇವರಿಬ್ಬರೂ ಕೂಡ ಅಯ್ಯಪ್ಪನ ಸೈನ್ಯದಲ್ಲಿ ಸೈನ್ಯಾಧಿಪತಿಗಳಾಗಿದ್ದರು ಎಂದು ನಂಬಲಾಗಿದೆ. ಈ ಶಬರಿಮಲೆಯಲ್ಲಿ ಪಂಬಾ, ಕಲ್ಲಾರ್ ಮತ್ತು ಹಳುದ ಎಂಬ 3 ನದಿಗಳಿದ್ದು, 3 ಕೂಡ ಪವಿತ್ರತೆಯಿಂದ ಕೂಡಿದ್ದು, 3 ನದಿಗಳ ಸಂಗಮ ಸ್ಥಳವಾದ ತ್ರಿವೇಣಿಯಲ್ಲಿ ಸ್ನಾನ ಮಾಡುವುದು ಪವಿತ್ರವಾಗಿದೆ. ಈ ನದಿಗೆ ದಕ್ಷಿಣ ಭಾಗೀರಥಿ ಎಂದು ಪೂಜಿಸಲಾಗುತ್ತದೆ. ಇನ್ನು ಇಲ್ಲಿನ ಪ್ರಸಾದದ ಬಗೆಗೆ ತಿಳಿಯುವುದಾದರೆ, ತಿರುಪತಿಯಲ್ಲಿ ಲಡ್ಡು, ಧರ್ಮಸ್ಥಳದಲ್ಲಿ ಪಂಚಕಜ್ಜಾಯ, ಶೃಂಗೇರಿಯಲ್ಲಿ ಕೊಬ್ಬರಿಯಿಂದ ಮಾಡಿದ ತಿನಿಸು ಕೊಡುವ ರೀತಿಯಲ್ಲಿ ಶಬರಿಮಲೆಯಲ್ಲಿ ಸಿಗುವ ಪ್ರಸಾದಕ್ಕೂ ಒಂದು ದಂತಕಥೆ ಇದೆ. ಬಹುಪಾಲು ಜನರು ಶಬರಿಮಲೆಯಲ್ಲಿ ಸಿಗುವ ಹಲ್ವವನ್ನು ಪ್ರಸಾದವೆಂದು ಭಾವಿಸಿದ್ದಾರೆ. ಆದರೆ ಸನ್ನಿಧಾನದಲ್ಲಿ ಸಿಗುವ ಮೂಲ ಪ್ರಸಾದವು ಹರವನ ಪಾಯಸವಾಗಿದ್ದು, ಇದು ಅಯ್ಯಪ್ಪನು ಇಷ್ಟಪಡುವ ಸಿಹಿಯಾಗಿದೆ. ಎಲ್ಲಾ ಜಾತ್ರೆಯಲ್ಲಿ ಸಿಗುವ ಕಾರಮಂಡಕ್ಕಿ ತರ ಮಾರುವ ತಿಂಡಿ ಈ ಹಲ್ವವಾಗಿದ್ದು, ಎಲ್ಲರೂ ಇದನ್ನು ಪ್ರಸಾದವೆಂದು ತಪ್ಪಾಗಿ ಭಾವಿಸುತ್ತಾರೆ. ಇಲ್ಲಿ ಬಗೆ ಬಗೆಯ ಸ್ವಾದಿಷ್ಟಭರಿತ ಹಲ್ವಗಳು ಲಭ್ಯವಿದ್ದು, ಬಣ್ಣದ ಆಧಾರದ ಮೇಲೆ ಖರೀದಿಸುತ್ತಾರೆ. ಮೂಲ ಪ್ರಸಾದವು ಅನ್ನ, ತುಪ್ಪ, ಬೆಲ್ಲ ಮುಂತಾದ ಸಾಮಗ್ರಿಗಳಿಂದ ಕೂಡಿರುತ್ತದೆ. ಇದು ಸನ್ನಿಧಾನದಲ್ಲಿ ಮಾತ್ರ ಲಭ್ಯವಿರುತ್ತದೆ. ಮಣಿಕಂಠನಿಗೆ ಕಳರಿಪಯಟ್ಟು ವಿದ್ಯೆಯನ್ನು ಕಲಿಯಲು ಮನಸ್ಸಾಗಿ ಚಿರಪ್ಪಂಚಿರ ಪನಿಕರ್ ಎಂಬುವರಿಂದ ಕಲಿಯಲು ಪ್ರಾರಂಭಿಸಿದನು. ಆದರೆ ಪನಿಕರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗಳಾದ ಲಲಿತಾಂಬಳಿಂದ ಪೂರ್ಣ ವಿದ್ಯೆಯನ್ನು ಕಲಿತನು. ಆ ಸಂದರ್ಭದಲ್ಲಿ ಇಬ್ಬರಿಗೂ ಉತ್ತಮ ಸ್ನೇಹವೇರ್ಪಟ್ಟು ಒಂದು ದಿನ ಲಲಿತಾಂಬಾಳ ಹುಟ್ಟುಹಬ್ಬದ ಕಾರಣ ಒಂದು ಬಗೆಯ ಪಾಯಸವನ್ನು ಮಾಡಿ ಮಣಿಕಂಠನಿಗೆ ಕೊಟ್ಟಾಗ ಅದರ ರುಚಿಗೆ ಸಂತುಷ್ಟನಾಗುತ್ತಾನೆ. ಆದ್ದರಿಂದ ದೇವಸ್ಥಾನದಲ್ಲಿ ಈ ಪಾಯಸವನ್ನು ಪ್ರಸಾದವಾಗಿ ನೀಡುತ್ತಾರೆ. ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ಹರಿಹರಾಸನಂ ಹಾಡಿನ ಬಗ್ಗೆ. ಈ ಹಾಡಿಗೆ ತನ್ನದೇ ಆದ ವಿಶೇಷ ಅರ್ಥಗಳಿದ್ದು, ಈ ಹಾಡನ್ನು ತುಂಬಾ ಜನ ದೇವರ ಪೂಜೆಯ ವೇಳೆ ಅಥವಾ ಮುಂಜಾನೆಯಲ್ಲಿ ಹಾಕುತ್ತಾರೆ. ಆದರೆ ನಿಜವಾಗಿಯೂ ಈ ಹಾಡನ್ನು ದೇವರನ್ನು ಮಲಗಿಸಲು ಹೇಳುತ್ತಾರೆ. ಶಬರಿಮಲೆಯಲ್ಲಿ ರಾತ್ರಿ 10:30ಕ್ಕೆ ಈ ಹಾಡನ್ನು ಹಾಡಿಯೇ ಅಯ್ಯಪ್ಪನನ್ನು ಮಲಗಿಸುವುದು. ಈ ಹಾಡನ್ನು ಹಾಡುವುದರೊಂದಿಗೆ ದೇವಾಲಯದ ಎಲ್ಲಾ ಪೂಜೆಯು ಪೂರ್ಣವಾಗಿ ದೇಗುಲದ ಬಾಗಿಲನ್ನು ಹಾಕುತ್ತಾರೆ. ಶಬರಿಮಲೆಯ ದೈನಂದಿನ ಪೂಜೆಗಳನ್ನು ನೋಡುವುದಾದರೆ, ಬೆಳಿಗ್ಗೆ 3 ಗಂಟೆಗೆ ದೇವಾಲಯವನ್ನು ತೆರೆದು ಸ್ವಚ್ಛತಾ ಕಾರ್ಯಗಳನ್ನು ಮುಗಿಸಿ 3:30ಕ್ಕೆ ಗಣಪತಿ ಹೋಮ, ನಂತರ 7 ಗಂಟೆಯವರೆಗೆ ಅಯ್ಯಪ್ಪನಿಗೆ ನೇಯಾಭಿಷೇಕವು ನಡೆಯುತ್ತದೆ. 7:30ಕ್ಕೆ ಉಷಾ ಪೂಜೆ, 8:30ರಿಂದ 11ರವರೆಗೆ ನೇಯಾಭಿಷೇಕವು ಪುನಃ ನಡೆಯುತ್ತದೆ. 11ರಿಂದ 11:30ರವರೆಗೆ ಅಷ್ಟಾಭಿಷೇಕಗಳು ನಡೆಯುತ್ತವೆ. 12:30ಕ್ಕೆ ಉಚ್ಚ ಪೂಜೆಯನ್ನು ನೆರವೇರಿಸಿ 1 ಗಂಟೆಗೆ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಸಂಜೆ 3 ಗಂಟೆಗೆ ದೇವಾಲಯವು ಪುನಃ ತೆರೆದು 6 ಗಂಟೆಗೆ ದೀಪಾರಾಧನೆಯನ್ನು ಮಾಡುತ್ತಾರೆ. 7:30ರಿಂದ 9ರವರೆಗೆ ದೇವರಿಗೆ ಪುಷ್ಪಾಭಿಷೇಕವು ನೆರವೇರುತ್ತದೆ. 9:30ಕ್ಕೆ ಹತಳ ಪೂಜೆಯು ನಡೆದ ನಂತರ ರಾತ್ರಿ 10:30ರಿಂದ 11ಕ್ಕೆ ಹರಿವರಾಸನಂ ಹಾಡಿನ ಮೂಲಕ ದೇವಾಲಯವನ್ನು ಮುಚ್ಚಲಾಗುತ್ತದೆ. ವಿಶೇಷ ಪೂಜೆಗಳನ್ನು ನೋಡುವುದಾದರೆ ಇಲ್ಲಿ ತಿಂಗಳ ಪೂಜೆ, ಮಂಡಲ ಪೂಜೆ ಮತ್ತು ಮಕರ ಜ್ಯೋತಿ ಪೂಜೆಗಳು ನಡೆಯುತ್ತವೆ. ಇನ್ನು ವ್ರತಾಚರಣೆಯ ಬಗ್ಗೆ ನೋಡುವುದಾದರೆ, 1 ಮಂಡಲಗಳ ಕಾಲ ಮಾಂಸಾಹಾರಗಳನ್ನು ತ್ಯಜಿಸಿ, ಕ್ಷೌರಗಳನ್ನು ಮಾಡಿಸದೆ, ಪಾದರಕ್ಷೆಯನ್ನು ಧರಿಸದೆ, ದಿನಕ್ಕೆ 2 ಬಾರಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ, ಕಪ್ಪು ಬಣ್ಣದ ವಸ್ತ್ರಗಳನ್ನುಟ್ಟು, ದೇವರನ್ನು ಪೂಜಿಸಿ, ಭಜನೆಗೈದು, ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ, ಅಡಿಷಡ್ವರ್ಗಗಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು, ಇಹಲೋಕದ ಬಂಧನಗಳನ್ನು ತೊರೆದು, ಪರಮಾತ್ಮನನ್ನು ಕಾಣುವುದಾಗಿ ಸಂಕಲ್ಪವನ್ನು ಮಾಡಿ ಯಾತ್ರೆ ಸಾಗುವುದಾಗಿದೆ. ಈ ಮಂಡಲದ ಸಮಯವು ಭಕ್ತನಲ್ಲಿ ದೈವತ್ವವಿದ್ದು, ಮಾಲೆ ತೆಗೆದ ಕೂಡಲೇ ಸಹಜ ಜೀವನಕ್ಕೆ ಕಾಲಿಡದೆ, ಮಾಲೆ ತೆಗೆದ ನಂತರವೂ 5ರಿಂದ 9 ದಿನಗಳ ವ್ರತಾಚರಣೆಯಿಂದ ಸಹಜ ಜೀವನಕ್ಕೆ ಕಾಲಿಡಬೇಕಾಗುತ್ತದೆ. ಇದಾಗಿತ್ತು ವೀಕ್ಷಕರೇ, ಮಣಿಕಂಠನ ಬಗೆಗಿನ ಹೆಚ್ಚು ಜನಕ್ಕೆ ತಿಳಿಯದೇ ಇರುವ ಕೆಲವು ಮಾಹಿತಿ.